ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ BPL ರೇಷನ್ ಕಾರ್ಡ್ ಅಂದರೆ ಹೊಸದಾಗಿ ಯಾರೆಲ್ಲ BPL ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬೇಕಾಗ ಅಂತ ಕಾಯ್ತಾ ಇದ್ದೀರಾ, ಅವ್ರಿಗೆ ಯಾವಾಗ ಹೋಗಬೇಕು, ಹಾಗೆ ಅಪ್ರೂವಲ್ ಯಾವಾಗ, ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಸಂಪೂರ್ಣವಾಗಿ ವಿಡಿಯೋ ನೋಡಿದ್ರೆ ನಿಮಗೆ ಬಿಗಿನಿಂಗಿಂದ ಎಂಡ್ವರೆಗೂ ಪೂರ್ತಿಯಾಗಿ ನೋಡಿ, ಆವಾಗ ಕ್ಲಿಯರಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಯಾರೆಲ್ಲ ಹೊಸಬ್ರು ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ. ಫ್ರೀ ಆದಾಗ ನನ್ನ ವೀಡಿಯೋಸ್ನ ನೋಡ್ಬೋದು. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಅಲ್ಲೂ ಕೂಡ ಮಿನಿ ಬ್ಲಾಗ್ಸ್ ಆಗಿರ್ಬೋದು, ಕುಕಿಂಗ್ ವಿಡಿಯೋಸ್ ಆಗಿರ್ಬೋದು, ಲೈಫ್ ಸ್ಟೈಲ್ ವಿಡಿಯೋಸ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಲ್ಲಿ ಚೆಕ್ ಮಾಡ್ಬೋದು. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸಾಕಷ್ಟು ಜನ ಕಾಯ್ತಾ ಇದ್ದೀರಾ BPL ರೇಷನ್ ಕಾರ್ಡ್ಗೆ ಹೊಸದಾಗಿ ಅರ್ಜಿನ ಸಲ್ಲಿಸಬೇಕಂದ್ರೆ ಯಾವಾಗ ಅವಕಾಶನ ಮಾಡಿಕೊಡ್ತಾರೆ ಏನು ಅಂತ. ನಿಮಗೆ ನಾನು ಮೊದಲೇ ತಿಳಿಸಿದ್ದೆ, ಫೆಬ್ರವರಿ ತಿಂಗಳಲ್ಲಿ 2 ದಿನ ಅವಕಾಶನ ಮಾಡಿಕೊಡ್ತೀವಿ ಅಂದ್ಬಿಟ್ಟು ಆಹಾರ ಇಲಾಖೆಯಿಂದ ಹೇಳಿದರು ಅಂತ. ಇದೇ ಫೆಬ್ರವರಿ 11 ಮತ್ತು 12ನೇ ತಾರೀಕು ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋಕ್ಕೆ ಅವಕಾಶನ ಮಾಡಿಕೊಟ್ಟಿದ್ರು. ಕೇವಲ 2 ದಿನ ಮಾಡಿಕೊಟ್ಟಿದ್ದಷ್ಟೇ. ಸಾಕಷ್ಟು ಜನ ಅರ್ಜಿನ ಸಲ್ಲಿಸಿದ್ದೀರಾ ಕೂಡ. ಅಂಥವರು ಕೂಡ ಕಮೆಂಟ್ ಮಾಡ್ತಿದ್ದೀರಾ, ಅಂದರೆ ಅಪ್ರೂವಲ್ ಯಾವಾಗ ಕೊಡ್ತಾರೆ ಏನು ಅಂತ. ಖಂಡಿತ ಈಗಲೇ ನಿಮಗೆ ಅಪ್ರೂವಲ್ ಸಿಗಲ್ಲ. ಯಾರೆಲ್ಲ ಮೆಡಿಕಲ್ ಎಮರ್ಜೆನ್ಸಿಯಿಂದ ಅಪ್ಲೈ ಮಾಡಿರ್ತೀರ ನೋಡಿ, ಅಂಥವ್ರಿಗೆ ಒಂದು ವಾರದಲ್ಲಿ ಅಪ್ರೂವಲ್ ಸಿಗುತ್ತೆ. ಅದು ಕೂಡ ನೀವು ನಿಮಗೇನು ಮೆಡಿಕಲ್ ಎಮರ್ಜೆನ್ಸಿ ಅಂತ ಕಾರ್ಡ್ ಅಪ್ರೂವ್ ಮಾಡಿರ್ತಾರೆ, ಅದು ಮೆಡಿಕಲ್ ಪರ್ಪಸಿಗೆ ಮಾತ್ರ ಯೂಸ್ ಮಾಡೋಕ್ಕೆ ಸಾಧ್ಯ. ನೀವು ಈ ಥರ ಗೃಹಲಕ್ಷ್ಮಿ ಯೋಜನೆಗಾಗಿರ್ಬೋದು ಅಥವಾ ಬೇರೆ ಯಾವ್ದಾರ ಯೋಜನೆಗೆ ನೀವು ಅಪ್ಲೈ ಮಾಡಬೇಕಂದ್ರೆ ಆ ರೇಷನ್ ಕಾರ್ಡ್ ಅಪ್ರೂವ್ ಮಾಡಲ್ಲ. ಅದು ಮೆಡಿಕಲ್ ಎಮರ್ಜೆನ್ಸಿಗೆ ತೊಗೊಂಡಿದ್ದೀರಾ ಅಂದರೆ ಮೆಡಿಕಲ್ ಎಮರ್ಜೆನ್ಸಿಗೆ ಯೂಸ್ ಮಾಡಬೇಕು. ಅಕಸ್ಮಾತ್ ನೀವು ಜನರಲ್ ಆಗಿ ಅಪ್ಲೈ ಮಾಡಬೇಕು ಅಂತಿದ್ದೀರಾ ಅಂತಂದರೆ ಅಪ್ಲೈ ಮಾಡಿರೋರು ಕೂಡ ಅಪ್ರೂವಲ್ ನಿಮಗೆ ಇಷ್ಟು ಬೇಗ ಸಿಗೋದಿಲ್ಲ, ಸ್ವಲ್ಪ ದಿನ ಟೈಮ್ ತೊಗೊಳುತ್ತೆ. ಯಾಕಂದರೆ ಇವಾಗ KYC ಅದಕ್ಕೆಲ್ಲ ಅವಕಾಶನ ಮಾಡಿಕೊಟ್ಟಿದ್ದಾರೆ. ತಿದ್ದುಪಡಿ KYC ಅದೆಲ್ಲ ಪ್ರೋಸೆಸ್ ಆದಮೇಲೆ ನಿಮಗೆ ಅಪ್ರೂವಲ್ನ ಮಾಡಿಕೊಡೋದು. ಯಾಕಂದರೆ ಇವಾಗ KYC ಟೈಮ್ ಕೊಟ್ಟಿದ್ದಾರೆ, ಅಷ್ಟರೊಳಗೂ ಅಂದರೆ ಇವಾಗ ಲಾಸ್ಟ್ ಡೇಟ್ ಮುಗಿದ ಮೇಲೂ ಕೂಡ ಯಾರೆಲ್ಲ ಮಾಡಿಸಿಲ್ಲ ಅವ್ರದ್ದೆಲ್ಲ ಕಾರ್ಡು ಕ್ಯಾನ್ಸಲ್ ಮಾಡಿ ಆಮೇಲಿಂದ ಹೊಸ ರೇಷನ್ ಕಾರ್ಡುಗೆ ಅವಕಾಶ ಮಾಡಿಕೊಡೋದಾಗಿರ್ಬೋದು. ಅಥವಾ ಈಗ ಆಲ್ರೆಡಿ ಯಾರೆಲ್ಲ ಅಪ್ಲೈ ಮಾಡಿದ್ದೀರಾ ಅವರಿಗೆ ಅಪ್ರೂವಲ್ ಕೊಡುವಂತಹ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಬಟ್ ಇವಾಗ ಸದ್ಯಕ್ಕೆ ಯಾವುದೇ ರೀತಿ ಅಪ್ರೂವಲ್ಗೆ ಇನ್ನೂ ಯಾವುದೇ ರೀತಿ ಅಪ್ಡೇಟ್ ಬಂದಿಲ್ಲ ನಮಗೆ. ನೀವು ಮೆಡಿಕಲ್ ಎಮರ್ಜೆನ್ಸಿ ಇದ್ರೆ ಮಾತ್ರ ತಕ್ಷಣ ನೀವು ಅಪ್ಲೈ ಮಾಡಿದ 1 ವಾರದಲ್ಲೇ ನಿಮಗೆ ಅಪ್ರೂವಲ್ ಆಗಿ ನಿಮಗೆ ನಿಮ್ಮ ಮನೆ ಅಡ್ರೆಸ್ಗೆ ರೇಷನ್ ಕಾರ್ಡ್ ಬರುತ್ತೆ. ಅಂಥವ್ರಿಗೆ ಮಾತ್ರ ಅವಕಾಶನ ಮಾಡಿಕೊಟ್ಟಿದ್ದಾರೆ. ಇನ್ನು ಫೆಬ್ರವರಿ ತಿಂಗಳಲ್ಲಿ 2 ದಿನ ಏನು ಹೇಳಿದ್ರು ಅದು ಆಗೋಗಿದೆ. ನೆಕ್ಸ್ಟ್ ಮಾರ್ಚಲ್ಲೂ ಕೂಡ ಅವಕಾಶನ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಅವ್ರು ಸಡನ್ನಾಗಿ ಅಪ್ಲಿಕೇಶನ್ನ ಬಿಡ್ತಾರೆ, ಅವಾಗ ಗೊತ್ತು ಕೂಡ ಆಗೋದಿಲ್ಲ. ಹಾಗಾಗಿ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಡಾಕ್ಯುಮೆಂಟ್ನೆಲ್ಲ ರೆಡಿ ಇಟ್ಕೊಳ್ಳಿ. ಅವಾಗ ನಮಗೆ ಮಾಹಿತಿ ಬಂದ ಕೂಡಲೇ ನೀವು ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ, ಖಂಡಿತ ಅವಾಗ ಹೋಗಿ ಅಪ್ಲೈ ಮಾಡ್ಬೋದು. ಬಟ್ ಇವಾಗ ಯಾವುದೇ ರೀತಿ ಅವಕಾಶ ಇಲ್ಲ. ಮತ್ತು ನೀವು ಹೋಗಿ ಕೇಳಕ್ಕೆ ಹೋಗಬೇಡಿ. ಬೆಂಗಳೂರು ಗ್ರಾಮ 1 ಕೇಂದ್ರಗಳಿಗೆಲ್ಲ 2 ದಿವಸ ಇದ್ದಿದ್ದಷ್ಟೇ. ಇವಾಗ ಅವಕಾಶ ನೀವು ಹೋದ್ರೂ ಕೂಡ ಇರೋದಿಲ್ಲ, ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕಾಗೋದಿಲ್ಲ. ಇವಾಗ ಬರೀ KYCಗಾಗಿರ್ಬೋದು ಅಥವಾ ತಿದ್ದುಪಡಿಗೆ ಮಾತ್ರ ಅವಕಾಶ ಇರೋದು. KYCನೂ ಅಷ್ಟೇ ಈ ತಿಂಗಳು ಎಂಡ್ ಅಂದರೆ 28ನೇ ತಾರೀಕು ಲಾಸ್ಟ್ ಡೇಟ್ನ ಕೊಟ್ಟಿದ್ದಾರೆ. ಹಾಗೆ ತಿದ್ದುಪಡಿಗೂ ಅಷ್ಟೇ 28ನೇ ತಾರೀಕು ಲಾಸ್ಟ್ ಡೇಟು. ಸತತ 2-3 ತಿಂಗಳಿಂದ ಅವಕಾಶನ ಮಾಡಿಕೊಟ್ಟಿದ್ದಾರೆ. ನೀವು ಇನ್ನೂ ಮಾಡಿಸಿಲ್ಲ ಅಂದರೆ ಖಂಡಿತ ನಿಮ್ಮ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ. KYC ಅಂತೂ ಕಂಪಲ್ಸರಿ. ಅದು ರಾಜ್ಯ ಸರ್ಕಾರದಿಂದ ಕೂಡ ಆದೇಶ ಬಂದಿತ್ತು, ಕೇಂದ್ರ ಸರ್ಕಾರದಿಂದನೂ ಕೂಡ ಆದೇಶ ಬಂದಿತ್ತು. KYC ಕಂಪಲ್ಸರಿ, ಪ್ರತಿಯೊಬ್ಬರು ಕೂಡ ಮಾಡಿಸಲೇಬೇಕು ನಿಮ್ಮ ರೇಷನ್ ಡಿಪೋಗಳಲ್ಲಿ. ತಿದ್ದುಪಡಿ ಮಾತ್ರ ಬೆಂಗಳೂರು 1 ಗ್ರಾಮ 1 ಇಂಥ ಸೆಂಟರ್ಸಲ್ಲಿ ಹೋಗಿ ಮಾಡಿಸ್ಬೇಕಾಗತ್ತೆ. ಇನ್ನೂ ಕೂಡ ಕಾಲಾವಕಾಶ ಇದೆ 28ನೇ ತಾರೀಕುವರೆಗೂ. ಆದಷ್ಟು ಬೇಗ ಹೋಗಿ ತಿದ್ದುಪಡಿ ಮಾಡಿಸ್ಕೊಂಡಂಗಿದ್ರೆ ಮಾಡಿಸ್ಕೊಳ್ಳಿ. ಅದು ಹೆಸರು ತೆಗ್ಸೋದು ಅಥವಾ ಸೇರಿಸೋದಾಗಿರ್ಬೋದು, ಅಡ್ರೆಸ್ ಚೇಂಜು, ರೇಷನ್ ಡಿಪೋ ಅಡ್ರೆಸ್ ಚೇಂಜು, ಪ್ರತಿಯೊಂದನ್ನು ಕೂಡ ತಿದ್ದುಪಡಿನ ಮಾಡಿಕೊಡ್ತಿದ್ದಾರೆ. ನಿಮ್ದು ಏನೇ ಇದ್ರೂ ಕೂಡ ಮಾಡಿಸ್ಕೊಳ್ಳಿ. ಹಾಗೆ KYC ಕೂಡ ಯಾರೆಲ್ಲ ಮಾಡಿಸಿಲ್ಲ, ನೀವೇನಾರು ತಿದ್ದುಪಡಿ ಮಾಡಿಸಿರ್ತೀರಾ ಅಥವಾ ಎಷ್ಟೋ ವರ್ಷಗಳಿಂದ ರೇಷನ್ ಕಾರ್ಡ್ ಹಂಗೆ ಇಟ್ಕೊಂಡಿದ್ದೀರಾ ಅಂತ ಅವ್ರು ಇದ್ದರೆ ಖಂಡಿತವಾಗ್ಲೂ KYC ಮಾಡಿಸಲೇಬೇಕು. ಇಲ್ಲಾಂದರೆ ಖಂಡಿತ ನಿಮ್ಮ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ. ಇದು ಕೇಂದ್ರ ಸರ್ಕಾರದಿಂದನೂ ಕೂಡ ಆದೇಶ ಬಂದಿದೆ. 28ನೇ ತಾರೀಕು ನಂತರ ಯಾರ್ದೆಲ್ಲ ಆಗಿರಲ್ಲ ಅವ್ರದ್ದೆಲ್ಲ ಕಂಪ್ಲೀಟಾಗಿ ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡ್ತಾರೆ. ಹಾಗೆ APL ರೇಷನ್ ಕಾರ್ಡ್ ಇರೋರಿಗೂ ಕೂಡ ಸರ್ಕಾರದಿಂದ ಹೊಸ ಅಪ್ಡೇಟ್ ಬಂದಿದೆ. ಅದ್ರ ಬಗ್ಗೆ ಡೀಟೇಲ್ ವಿಡಿಯೋನ ನಾನು ನೆನ್ನೆ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಯಾರೆಲ್ಲ APL ರೇಷನ್ ಕಾರ್ಡ್ ಇಟ್ಕೊಂಡಿದ್ದೀರಾ ಅವ್ರು ಆ ವಿಡಿಯೋನ ಚೆಕ್ ಮಾಡಿ. ಅವ್ರಿಗೂ ಕೂಡ ಒಂದು ಬಿಗ್ ಅಪ್ಡೇಟ್ ಬಂದಿದೆ, ಅದನ್ನು ಕೂಡ ಪ್ರತಿಯೊಬ್ಬರು ಪಾಲಿಸಲೇಬೇಕು. ಸೊ ಅದನ್ನ ಕೂಡ ಚೆಕ್ ಮಾಡಿ. ಇದಾಗಿತ್ತು BPL ರೇಷನ್ ಕಾರ್ಡ್ ಬಗ್ಗೆ ಬಂದಿರುವಂತಹ ರೀಸೆಂಟ್ ಅಪ್ಡೇಟ್. ಇದೇ ರೀತಿ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.